ಬಸವನ ಭಾಗ್ಯವಾಡಿ ಪಟ್ಟಣದಲ್ಲಿ ಸೇವೆ ಸಲ್ಲಿಸಿದ ಡಿವೈಎಸ್ಪಿ ಬಲ್ಲಪ್ಪ ನನ್ಗಾಮಿ ಅವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸುಮಾರು 2 ವರ್ಷ 4 ತಿಂಗಳ ಕಾಲ ಬಸವನ ಭಾಗ್ಯವಾಡಿ ಪೊಲೀಸ್ ಉಪವಿಭಾಗದಲ್ಲಿ ದಕ್ಷ ಹಾಗೂ ಜನಪರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಬಲ್ಲಪ್ಪ ನನ್ಗಾಮಿ ಅವರು ಇದೀಗ ಭಾಲ್ಕಿ ಪೊಲೀಸ್ ಉಪವಿಭಾಗಕ್ಕೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಲ್ಲಪ್ಪ ನನ್ಗಾಮಿ ಹಾಗೂ ಅವರ ಧರ್ಮಪತ್ನಿಯನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಗಣ್ಯರು, ನಂದಗಾಮಿಯವರು ತಮ್ಮ ಸೇವಾ ಅವಧಿಯಲ್ಲಿ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ಪ್ರಶಂಸಿಸಿದರು. ಅವರ ಮುಂದಿನ ಸೇವಾ ಜೀವನ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಸಮಾರಂಭದಲ್ಲಿ ಸಿಪಿಐ ಗುರುಶಾಂತ ದಶಾಳ, ಶರಣಗೌಡ ಗೌಡರ್, ಮೈಸುದ್ದೀನ್, ತಹಸೀಲ್ದಾರ್ ಸೇರಿದಂತೆ ಪಟ್ಟಣದ ಮುಖಂಡರಾದ ಐಸಿ ಪಟ್ಟಣ್ ಶೆಟ್ಟಿ, ಎಂಜಿ ಆದಿಗೊಂಡ, ಸಂಗಮೇಶ್ ಓಲೇಕಾರ್, ಅನಿಲ್ ಅಗರ್ವಾಲ್, ಅಶೋಕ್ ಛಲವಾದಿ, ಪರಶುರಾಮ್ ದಿಂಡ್ವಾರ್ ಹಾಗೂ ಪೊಲೀಸ್ ಸಿಬ್ಬಂದಿ, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಹಿರಿಯರು ಮತ್ತು ಯುವಕರು ಉಪಸ್ಥಿತರಿದ್ದು ಶುಭಾಶಯ ಕೋರಿದರು. ನೋಡ್ರಿ ಅಣ್ಣ, ಸರ್ ಅಲ್ಲೇ ನಿಂದ್ರಿ. ಬಂದವರು ಹೋಗ್ಬೇಕಂದ್ರೆ ಖುಷಿಗಿಂತ ಜಾಸ್ತಿ ದೂರದಲ್ಲಿ ಹೋಗ್ತೀವಿ. ಜಾಸ್ತಿ ಬಹಳಷ್ಟು ಮಾತಾಡೋದು ಯಾಕಂದ್ರೆ ಈ ಒಂದು ನಮ್ಮೆಲ್ಲ ಆಫೀಸರ್ಸ್ ಹೇಳ್ತಿರ್ತೀನಿ, ಸ್ಟಾಫ್ಗೆಲ್ಲ ಹೇಳ್ತಿರ್ತೀನಿ, ನಾವೆಲ್ಲ ಬಿಜಾಪುರ ಜಿಲ್ಲಾದಲ್ಲಿ ಕೆಲಸ ಮಾಡ್ತಿದೀವಿ ಅಂದ್ರೆ ಇದೊಂದು ಕನಸಿನ ಜಿಲ್ಲಾ. ನಮಗೆ ಸರ್ಕಾರಿ ನೌಕರರಿಗೆ ಕೆಲಸ ಮಾಡ್ಲಿಕ್ಕೆ ಕನಸಿನ ಸಿಗಲಿಲ್ಲ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋರಿಗೆ ದೇವ್ರ ತರ ನೋಡ್ತಾರೆ, ಬೇರೆ ತರ ಏನಾದ್ರು ಮಾಡೋದಂದ್ರೆ ಅವ್ರಿಗೆ ಬೇರೆ ತರ ನೋಡ್ತಾರೆ. ಈಗ ಜನರು ಭಾರಿ ಶಾಣೆದಾರ ಇಲ್ಲ. ಅದೇ ರೀತಿ ಕೆಲಸ ಮಾಡಿ ಅಬ್ಸರ್ವ್ ಮಾಡ್ತಾರೆ. ಪ್ರತಿಯೊಂದು ಇವ ಎಂತ ಏನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಕೆಲಸ ಸರಿ ಇದ್ದರೆ ಸರ್ಕಾರಿ ಅಧಿಕಾರಿಗಳು ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ, ಅದ್ರ ಮೇಲೆ ಪಬ್ಲಿಕ್ ರಿಯಾಕ್ಷನ್ ಇಲ್ಲಿದೆ. ನಾನು 100% ನೋಡಿದ್ದೀನಿ. ಹೌದಪ್ಪ ಈ ಕೆಲಸ ಐತಿ, ಬಟ್ ತಪ್ಪು ಐತಿ, ಅದು ಮಂದಿಗೆ ಅನುಕೂಲ ಐತಿದ ಇತ್ತಂದ್ರ ಇಲ್ಲ ಮಾಡಿ ಸರ್ ಅಂತ ಕುಂತರ ಹೇಳ್ತಾರ. ಬಟ್ ಏನಾದ್ರು ನೆಗೆಟಿವ್ ಇತ್ತಂದ್ರೆ ಮುಂದೆ ಬಂದ್ರೆ ಓಪನ್ ಆಗಿ ಹೇಳ್ತಾರೆ. ಅದರಲ್ಲೂ ನನಗೆ ಬರೋಕ್ಕಿಂತ ಮೊದಲು ನನಗೆ ಎಲ್ಲೋ ಪೋಸ್ಟಿಂಗ್ ಯಾರಿಗೂ ಟಿಕೆಟ್ ಕೊಡಂಗಿಲ್ಲ. ಬಹಳ ಜನ ಎಲ್ಲರೂ ಬೇರೆದವ್ರು ಕೊಡಂಗಿಲ್ಲ ಯಾರಿಗೂ. ಸೊ ಅದಕ್ಕೆ ನನಗೆ ಫಸ್ಟ್ ಪೋಸ್ಟಿಂಗ್ ಸಿಕ್ಕಾಗ ನನಗೆ ಕೆಲವರು ಹೇಳಿದ್ರು, ಅವಾಗ ಎಲ್ಲ ಕೊಂಡ್ರಿ ಅಲ್ಲೆಲ್ಲ ಬಿಜಾಪುರ ಜಿಲ್ಲಾ ಭಾಳ ರೊಕ್ಕ ಜಿಲ್ಲಾ ಅದು ಅಂತ. ನಮ್ಮ ಜಿಲ್ಲಾ ಒಬ್ಬ ನಾನು ಬಾಗಲಕೋಟೆ ನಂದು ಬಾಗಲಕೋಟೆ ಬಿಜಾಪುರದಾಗ ಇತ್ತು ಅಂತ. ಇಲ್ಲ ಅಲ್ಲಿ ಹಳೆ ನಮ್ಮ ಸ್ಟೋರಿಗಳದವಲ್ಲ ಇಂಡಿಯಾದೆಲ್ಲ ಅವರೆಲ್ಲ ನೆನಪಿಸಿದ್ರು. ನಾನು ಬಂದಿಲ್ಲ. ಮತ್ತೆ ಬಾಗೇವಾಡಿಯಿಂದ ಸ್ಪೆಷಲ್ ಇಲ್ಲ, ಇಲ್ಲಿ DSS ದವರು ಅವ್ರದ್ದು ಕಿರಿಕಿರಿ ಅಲ್ಲೇ ಹೋಗಿ ಸುಮ್ಮನೆ ಇದು ಮಾಡ್ತೀರಿ ಅಂತ. ನನಗೆ ಈಗ ಆಲ್ರೆಡಿ ಫಸ್ಟ್ ಹುಬ್ಬಳ್ಳಿ ಒಳಗೆ ಮಾಡಿದ್ದೆ. ಅಲ್ಲಿ ಯಾಕಂದ್ರೆ ಮುಂಜಾನೆ 9 ಗಂಟೆಗೆ ಹೋದ್ರೆ ರಾತ್ರಿ 11 ತನಕ ಡ್ಯೂಟಿ. ನಿದ್ದೆ ಆಗ್ತಿಲ್ಲ, ಏನಾಗ್ತಿಲ್ಲ, ಮತ್ತೆ ಮಾಡಿ ನಮ್ಮ ಅನಿಸುತ್ತೆ. ಬಟ್ ಇಲ್ಲಿ ಬಂದ ಮೇಲೆ 2 ವರ್ಷ ಡ್ಯೂಟಿ ಮಾಡಿದ ಮೇಲೆ ನಾ ಈಗ ಈ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಡಿವೈಎಸ್ಪಿ ಬಸವನ ಭಾಗ್ಯವಾಡಿಗೆ ಇನ್ಚಾರ್ಜ್ ಕೊಟ್ಟಿಲ್ಲ ಈ ಸದ್ಯ ಆಗಿ ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಂದಗ ಸಾಹೇಬ್ರವರೇ ಮತ್ತು ಮುದ್ದೇಬಾಳ ಸಿಪಿಐ ಸಾಹೇಬ್ರವರೇ ಮತ್ತು ಆತ್ಮೀಯರಾದ ಶರಣಗೌಡ ಸಾಹೇಬ್ರೆ ಮತ್ತು ದಾಸ ಸಾಹೇಬ್ರೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರರೇ ಮತ್ತು ಗುರು ಹಿರಿಯರೇ, ನಂದಗ ಸಾಹೇಬರು ಪ್ರಥಮವಾಗಿ ಬಸವನ ಭಾಗ್ಯವಾಡಿಗೆ ಬಂದಾಗ ನಮ್ಮ ಹೋರಾಟದಲ್ಲಿ ಕೆಲವು ಸಮಸ್ಯೆಗಳಿದ್ದವು. ಆ ಸಂದರ್ಭದಲ್ಲಿ ನಾವು ಹೋಗಿ ನಂದಗ ಸಾಹೇಬರು ಭೇಟಿಯಾದಾಗ ನಾವು ಕೇಳೋದು ಅರ್ಥ ಆಗಲ್ಲ ನಿಮ್ಗೆ ಅಂತ ಹೇಳಿದ್ರು. ಅವ್ರ ಜೊತೆ ನಮ್ಮದು ವಾಗ್ವಾದ ಆಯ್ತು ಅವ್ರಿಗೆ ನಮಗೆ. ಆ ಸಂದರ್ಭದಲ್ಲಿ ಶರಣಗೌಡ ಸಾಹೇಬರು ಮಧ್ಯ ಪ್ರವೇಶ ಆದರು. ಸಾಹೇಬರು ಒಳ್ಳೆಯದಿದ್ದಾರೆ, ನೀವು ಆ ಟೈಪ್ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಸಾಹೇಬ್ರಿಗೆ ಹೇಳಿದೀವಿ,
ಕಾನೂನಿನ ಚೌಕಟ್ಟಿನ ಮುಖಾಂತರ ನಾವು ನ್ಯಾಯ ಕೊಡಿಸ್ತಾರೆ. ಮಕ್ಕಳಿಗೆ ಅನ್ಯಾಯ ಮಾಡಿ ನಮಗೂ ನ್ಯಾಯ ಕೊಡಬಾರ್ದು ಅಂತ ಹೇಳಿಸಿದ ಅವ್ರ ಜೊತೆ ಮಾತಾಡ್ಕೊಂಡು ಬಂದೇವಿ. ಮಾತಾಡ್ಲಿ, ಫೋನ್ ಹಚ್ಚಲಿ. ಇವತ್ತು ನಾವು ಹಿರಿಯರು ಇದ್ವಿ ಅಂದ್ರ ಅಣ್ಣ ಹೇಳಣ್ಣ ಅಂತಿದ್ರು. ಅದೊಂದು ದೊಡ್ಡ ಸ್ವಭಾವ ಅವ್ರದೊಂದು. ಯಾರೇ ಮಾತಾಡ್ಲಿ, ಹಿರಿಯರಿದ್ರೆ ಅವ್ರ ಹೆಸರಿಡುವ ಕೇಸಿಂದ ಮಾತಾಡಿಸುವಂತ ಒಂದು ಸ್ವಭಾವ ನಂದಗಾಮಿ ಸಾಹೇಬರದು. ಯಾಕಂದ್ರ ಅವರೊಬ್ಬ DSP ಅಂತ ಹೇಳಿ ಎಂದು ಕೂಡ ಅವರು ಆ ಒಂದು ತಲೆಯಲ್ಲಿ DSP ಅಂತ ಇಟ್ಕೊಂಡ್ ಕೇಸಿಂದ ಯಾರ ಜೊತೆನೂ ಕೂಡ ಅವ್ರು ಮಾತನಾಡಿದ್ದು ನಾನೇನು ಕಂಡಿಲ್ಲ. ಆದ್ರ ಕೆಲವೊಮ್ಮೆ ಏನೈತಿ ಹೆಂಗಿರ್ತೈತಿ ಅಂದ್ರ ನಾವೊಂದು 4 ಕೆಲಸ ಹೇಳ್ತೀವಿ, ಅದ್ರಾಗ ಒಂದ್ 2 ಆಗಿರ್ಬೋದು, ಒಂದ್ ಉಳಿದಿರ್ಬೋದು, ಅದು ಬೇರೆ. ಅವ್ರು ಮಾತನಾಡುವಂತ ಶೈಲಿ ಏನೈತಿಲ್ಲ ಯಾವತ್ತೂ ಕೂಡ ಯಾರಿಗೆ ಬಹಳ ಚೆನ್ನಾಗಿ ಅಣ್ಣ ಬರ್ರಿ ಹಂಗ ಹಿಂಗ ಅಂತ ಬಹಳ ಒಳ್ಳೆ ಒಂದು ಇದರಿಂದ ಆತ್ಮೀಯತೆಯಿಂದ ಕರೆಸಿಂದ. ಯಾಕಂದ್ರೆ ಪೊಲೀಸ್ ಭಾಷೆ ಅಂದ್ರೆ ಬಹಳ ಸ್ವಲ್ಪ ಕಠೋರ ಭಾಷೆ ಇರ್ತೈತಿ. ತೊಂದರೆ ಆಗ್ಬಾರ್ದು ಅವರಿಂದ. ಇವತ್ತೇನು ಇಷ್ಟೆಲ್ಲ ಜನ ಕೊಡ್ಬೇಕಾದ್ರೆ ಅವರ ಏನು 2 ವರ್ಷ 4 ತಿಂಗಳ ಸರ್ವಿಸ್ ಮಾಡಿದ್ರಿಂದ ಇಷ್ಟೆಲ್ಲ ಜನರು ಜೊತೆ ಸಹಕಾರ ಕೂಡಿಸಿ ಇವತ್ತಿನ ಬೀಳ್ಕೊಡುಗೆ ಸಮಾರಂಭ ಮಾಡಬೇಕಾದಾಗ ಒಬ್ಬ ವ್ಯಕ್ತಿ ತಾನು ಮಾಡಿದಂತ ಕೆಲಸಕ್ಕೆ ಇಷ್ಟೆಲ್ಲ ಜನರ ಸಹಕಾರನ ನೀಡಿದೆ ಅನ್ನುವಂತ ಒಂದು ವಿಚಾರವನ್ನು ಇವತ್ತಿನ ದಿವಸ ಅವ್ರು ಪಡೆದುಕೊಳ್ಳುವಂತ ಕೆಲಸವನ್ನು ಇವತ್ತು ಅಣ್ಣ ಬಸವಣ್ಣ ಅವರಿಗೆ ಆಶೀರ್ವಾದ. ನಾನು ಹೇಳ್ತಾ ಇರ್ತೇನೆ ಸಾಹೇಬ್, ನಮ್ಮೂರು ಬಹಳ ಒಳ್ಳೆಯದು, ನಮ್ಮೂರಾಗ ಒಳ್ಳೇದಕ್ಕೈತಿ, ಕೆಟ್ಟದಾಗದಂತ ವಿಚಾರಗಳನ್ನ ಹಂಚ್ಕೊಂಡಾಗ ಅವ್ರು ನಮ್ಮ ಜೊತೆಯಲ್ಲಿ ವಿಚಾರಗಳನ್ನ ಹಂಚಿಕೊಂಡು ಪ್ರತಿಯೊಂದು ಕೆಲಸದಲ್ಲಿ